ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಆ್ಯಂಡ್ ಟೀಮ್ಗೆ ಮತ್ತೆ ಶಾಕ್ ಕೊಡ್ತಾ ಆರ್ ಎಸ್ ಎಸ್ಗೆ ಗಿಫ್ಟ್ ಕೊಟ್ಟ. ಪ್ರತಿಪಕ್ಷಗಳೆಲ್ಲರ ವಿರೋಧದ ನಡುವೆಯೂ ಬಿಗ್ ಗಿಫ್ಟನ್ನೇ ಕೊಟ್ಟಂತಹ ಬಿಜೆಪಿಗೆ ಅಂದರೆ ಬಿಜೆಪಿ ಸರ್ಕಾರಕ್ಕೆ ಆರ್ ಎಸ್ ಎಸ್ ಸೆಡ್ಡು ಹೊಡಿತ ಮತ್ತು ಭವಿಷ್ಯದ ಹೊಸ ಲೆಕ್ಕಾಚಾರಗಳ ಸುಳಿವನ್ನು ಕೊಡ್ತಾ ಇದೆಯಾ? ಕಮಲ ಪಾಳ್ಯದಲ್ಲಿ ಕೇಸರಿ ಪಾಳ್ಯದಲ್ಲಿ ನಿಜಕ್ಕೂ ಕಾದಿದೆಯಾ ಲೋಲ ಕಲ್ಲೋಲ ಅನ್ನುವ ಸುಳಿವನ್ನು ಕೊಡ್ತಿದೆ. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಚರ್ಚೆ ನೀವು ನಿನ್ನೆಯಿಂದ ನೋಡೇ ಇರ್ತೀರಿ. ಆರ್ ಎಸ್ ಎಸ್ ಕುರಿತ ನಿರ್ಬಂಧವನ್ನ ತೆರವು ಮಾಡಿದೆ ಮೋದಿ ಸರ್ಕಾರ. ಅಂದ್ರೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ಸರ್ಕಾರಿ ನೌಕರರು ಅವಕಾಶ ಪಡ್ಕೊಂಡಿರೋದಿಲ್ಲ, ಅಂದ್ರೆ ಬ್ಯಾನ್ ಹಾಕಲಾಗಿರುತ್ತೆ. ಆದ್ರೆ ಇನ್ನು ಮುಂದೆ ಅವರು ಸ್ವತಂತ್ರರು. ಸದ್ದಿಲ್ಲದೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಂಥದ್ದೊಂದು ಆದೇಶವನ್ನ ಹೊರಡಿಸಿದೆ. ಆದರೆ ಕಾಂಗ್ರೆಸ್ ಆದಿಯಾಗಿ ಪ್ರತಿಪಕ್ಷಗಳು ಮುಗಿಬೀಳ್ತಿರೋದು ಗೌರ್ಮೆಂಟ್ ಸಿಸ್ಟಮ್ ಒಳಗಡೆ ಸಿದ್ಧಾಂತವನ್ನ ತೋರಿಸೋದಿಕ್ಕೆ ಹೊರಟಿದ್ದಾರೆ ಮೋದಿ ಅಂತ. ಆರ್ ಎಸ್ ಎಸ್ ಬಿಜೆಪಿ ವಿರುದ್ಧ, ಮೋದಿ ವಿರುದ್ಧ, ಸರ್ಕಾರದ ವಿರುದ್ಧ ಮುಗಿಬೀಳ್ತಿದ್ವೆ ಕೈಪಾಳ್ಯ ಸೇರಿದಂತೆ INDI ಕೂಟದ ನಾಯಕರು. ಇದ್ರ ನಡುವೆ ನೋಡಿ ಆರ್ ಎಸ್ ಎಸ್ ಅಚ್ಚರಿಯ ನಡೆ. ಆರ್ ಎಸ್ ಎಸ್ ಏನ್ ಮಾಡೋದಿಕ್ಕೆ ಹೊರಟಿದೆ ಮುಂದಿನ ದಿನಗಳಲ್ಲಿ ಅನ್ನೋದೇ ಈಗ ಹುಬ್ಬೇರಿಸುವಂತೆ ಮಾಡಿರೋದು. ಯಾಕಂದ್ರೆ ಎಷ್ಟು ವರ್ಷಗಳ ಕಾಲ ಈ ನಿರ್ಬಂಧ ಇದ್ದಿದ್ದು, 5.5-6 ದಶಕಗಳ ಹಿಂದೆ, 58 ವರ್ಷಗಳ ಹಿಂದೆ ಹಾಕಿದ್ದಂತ ನಿರ್ಬಂಧ ಇದು. ಅಸಂವಿಧಾನಿಕ ಆದೇಶವನ್ನ ಮೋದಿ ಸರ್ಕಾರ ಹಿಂಪಡೆದಿದೆ ಅಂತ ಬಿಜೆಪಿಗರೆಲ್ಲ ಸಂಭ್ರಮಿಸ್ತಾ ಇದ್ದಾರೆ. ಅದನ್ನ ಹಲವರು ವಿರೋಧಿಸ್ತಿದ್ದಾರೆ. BSP, ಕಾಂಗ್ರೆಸ್ ಎಲ್ಲ ವಾಗ್ದಾಳಿ ನಡೆಸ್ತಾ ಇರೋದು. ಇನ್ ಮುಂದೆ ಸರ್ಕಾರಿ ಅಧಿಕಾರಿಗಳು ಚಡ್ಡಿಯಲ್ಲೇ ಆಫೀಸ್ಗೆ ಬರಬಹುದು ಅಂತೆಲ್ಲ ಕಾಲ ಎಳಿತಾ ಇರೋದು, ಕಿಡಿಕಾರ್ತಿರೋದು ಪ್ರತಿಪಕ್ಷಗಳು. ಇನ್ ಮುಂದೆ ಬಣ್ಣ ಬಯಲಾಗತ್ತೆ. ಯಾರ ಮನಸ್ಸಲ್ಲಿ ಏನಿದೆ, ಯಾರ ಅಸಲಿ ಯಾರ ಜೊತೆ ಅನ್ನೋದೆಲ್ಲ ಗೊತ್ತಾಗತ್ತೆ. ನಡಿಲಿ ಬಿಡಿ ಅಂತಾನು ಸೆಡ್ ಹೊಡೆದಿದ್ದಾರೆ. ಇದ್ರ ನಡುವೆ ನೋಡಿ ಆರ್ ಎಸ್ ಎಸ್ ಅಚ್ಚರಿಯ ನಡೆ. ಏನಪ್ಪಾ ಅಂತ ಕೇಳಿದ್ರೆ, ನಾವು ಕೇಳಿರಲಿಲ್ವಲ್ಲ ಅಂತಿದೆ. ಈ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ ಆರ್ ಎಸ್ ಎಸ್ ನ ಕೆಲವು ನಾಯಕರು. ಈಗಾಗಲೇ ಉತ್ತಮ ನಿರ್ಧಾರ ಇದು ಅಂತ ಹೇಳಿದ್ದಾರೆ. ಆರ್ ಎಸ್ ಎಸ್ ವಕ್ತಾರ ಸುನೀಲ್ ಲಂಬೇಕರ್ ಅವರೆಲ್ಲ ಹೇಳಿದ್ದಾರೆ. ರಾಜಕೀಯ ಹಿತಾಸಕ್ತಿಯಿಂದ ಮಾಡಿದ್ರು, ಇದನ್ನ ತೆಗೆದಿರೋದು ಒಳ್ಳೇದು ಅಂತ ಕೆಲವರೆಲ್ಲ ರಿಯಾಕ್ಟ್ ಮಾಡಿದ್ರು ಕೂಡ. ಆರ್ ಎಸ್ ಎಸ್ ಮೂಲಗಳಿಂದ ಬರ್ತಾ ಇರುವ ಆನ್ಸರ್ ಏನು ಅನ್ನೋದನ್ನ ತೋರಿಸ್ತಾ ಇದೀವಿ ನೋಡಿ. ನಾವು ಕೇಳೇ ಇರಲಿಲ್ಲ, ನೆವರ್ ಆಸ್ಕ್ಡ್ ಫಾರ್ ಲಿಫ್ಟಿಂಗ್ ಬ್ಯಾನ್ ಆನ್ ಗವರ್ಮೆಂಟ್ ಸ್ಟಾಫ್ ಜಾಯ್ನಿಂಗ್ ಸಂಘ ಆಕ್ಟಿವಿಟೀಸ್ ಅಂತ ಹೇಳ್ತಿದ್ದಾರೆ. ನಾವು ಯಾವತ್ತೂ ಕೇಳಿರ್ಲಿಲ್ಲ. ಬ್ಯಾನ್ ಹಾಕದಾಗಿಂದ 1966 ಇಂದ ನಾವು ಕೇಳಿರಲಿಲ್ಲ ತೆಗಿರಿ ಅಂತ ಯಾವ ಸರ್ಕಾರವನ್ನು ಕೇಳಿಕೊಂಡೇ ಇಲ್ಲ. ಅಂದ್ರೆ ನೀವು ನಿಮಗೆ ಬೇಕಾಗಿದ್ದು ಮಾಡ್ಕೊಂಡಿದ್ದೀರಿ, ನಾವೇನು ಮಾಡಿ ಅಂತ ನಿಮಗೆ ಕೈ ಮುಗಿದಿಲ್ಲ. ಹೇಗಿದೆಯೋ ಹಾಗೆ ಆರಾಮಾಗಿದೆ, ನಮಗೆ ಏನು ಕೆಲಸ ಮಾಡಬೇಕೋ ಮಾಡ್ತಾ ಇದ್ದೀವಿ ಅಂತ ಸೆಡ್ಡು ಹೊಡೆದಂಗೆ ಕಾಣಿಸ್ತಾ ಇದೆ. ನಾವು ಕೇಳಿಲ್ದೇ ಇರೋದನ್ನ ನೀವು ಕೊಟ್ಟರು ನಮಗೇನು ಹೆಚ್ಚಿನ ಲಾಭ ಇಲ್ಲ ಬಿಡಿ ಅನ್ನೋ ರೀತಿಯಲ್ಲಿ ಸೆಡ್ಡು ಹೊಡಿತಾ ಆರ್ ಎಸ್ ಎಸ್. ಇಲ್ಲೂ ಕೂಡ ಆರ್ ಎಸ್ ಎಸ್ ಬಿಜೆಪಿ ಕೇಸರಿ ಪಾಳ್ಯದವರು ಸಂಭ್ರಮಿಸ್ತಾ ಇರೋವಾಗ್ಲೂ ಕೂಡ ಈ ಆನ್ಸರ್ ಬಂದಿರೋದು ಮಾತ್ರ ಹುಬ್ಬೇರಿಸುವಂತೆ ಮಾಡಿದೆ. ಸಂಘದಿಂದ ಬಿಜೆಪಿಗೆ ಮತ್ತೊಂದು ಶಾಕ್. ಹಾಗಾದ್ರೆ ಇದು ನೋಡಿ, ಮೊನ್ನೆಯಷ್ಟೇ ಮೋಹನ್ ಭಾಗವತ್ ಅವರು ಏನ್ ಹೇಳಿದ್ರು, ಸೂಪರ್ ಮ್ಯಾನ್ ಆಗೋದಿಕ್ಕೆ ಹೊರಟಿದ್ದಾರೆ, ದೇವರಾಗೋದಿಕ್ಕೆ ಹೊರಟವ್ರಿಗೆ ದೇಶದ ಭವಿಷ್ಯದ ಚಿಂತೆ ಇಲ್ಲ, ಸೂಪರ್ ಮ್ಯಾನ್ ಆಗೋ ಪ್ರಯತ್ನ ಎಲ್ಲ ಮಾಡಬೇಡಿ, ಈಗ ದೇಶಕ್ಕೇನು ಫಲ ಸಿಗ್ತಿದೆಯೋ ಅದೆಲ್ಲ ಹಲವರು ಮಾಡಿದಂತಹ ಪ್ರಯತ್ನದಿಂದ ಸಿಗ್ತಾ ಇರೋದು, ಯಾರೋ ಒಬ್ಬರಿಂದ ಅಲ್ಲ ಅಂತೆಲ್ಲ ಕುಟುಕಿದ್ರು. ನೇರವಾಗಿ ಅಗ್ನಿ ಕ್ಷಿಪಣಿ ಮೋದಿ ಕಡೆಗೆ ಹೋಯ್ತು ಅಂತ ಕಾಂಗ್ರೆಸ್ ಎಲ್ಲ ಆಡ್ಕೊಳ್ತು. ಯಾಕಂದ್ರೆ ಹಾಗಿತ್ತು, ದೇವರಾಗೋಕ್ ಹೊರಟವ್ರು ಅಂದ್ರೆ ಯಾರು? ಈಗಾಗಲೇ ಎಲೆಕ್ಷನ್ ಪ್ರಚಾರದ ಸಂದರ್ಭದ ಮಾತುಗಳು ನೆನಪಿರೋದ್ರಿಂದ ಮೋದಿ ಕಡೆಗೆ ಕ್ಷಿಪಣಿ ಹೋಗಿದ್ದು ಅನ್ನೋದು ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಯ್ತು. ಮತ್ತೆ ಮತ್ತೆ ಆರ್ ಎಸ್ ಎಸ್ ಮೋಹನ್ ಭಾಗವತ್ ಅವರೇ ಮೋದಿ ಕೆಣಕ್ತಾ ಇರೋದು ಯಾಕೆ, ಮೋದಿ ವಿರುದ್ಧ ವಾಗ್ದಾಳಿ ನಡೆಸ್ತಿರೋದು ಯಾಕೆ, UPಯಲ್ಲಿ ಯೋಗಿ ಆದಿತ್ಯನಾಥ್ ಟಚ್ ಮಾಡ್ತಿದ್ದ ಹಾಗೆ, ಅವರು ಕುರ್ಚಿಯಲ್ಲಿ ಆಡಿಸೋ ಪ್ರಯತ್ನ ಅಲ್ಲಿನ DCMಗಳಿಂದ ಆಗ್ತಾ ಇದ್ದ ಹಾಗೆ, ಡೆಲ್ಲಿಯಲ್ಲಿ ಕೇಶವ್ ಪ್ರಸಾದ್ ಮೌರ್ಯ ಮೀಟಿಂಗ್ ಆಗ್ತಾ ಇದ್ದ ಹಾಗೆ ಮೋಹನ್ ಭಾಗವತ್ ಅವರು ಈ ಕ್ಷಿಪಣಿ ಬಿಟ್ರು. ಸುಮ್ಮನಿರಲ್ಲ ನಾವು, ಯೋಗಿ ಬೆನ್ನಿಗೆ ಯಾರು ಇಲ್ಲ ಅನ್ಕೊಂಡ್ರ, ಅವ್ರನ್ನ ಟಚ್ ಮಾಡೋದಕ್ಕೆ ಬಂದ್ರೆ ನಾವು ಸುಮ್ಮನಿರಲ್ಲ ಅನ್ನುವ ಖಡಕ್ ಸಂದೇಶವನ್ನು ರವಾನಿಸಿದ್ದಾಯ್ತು. ಈಗ ನೋಡಿ, ಸರ್ಕಾರ ಸದ್ದಿಲ್ಲದೆ ಈ ಬ್ಯಾನ್ ತೆಗೆದ್ರೆ ಆರ್ ಎಸ್ ಎಸ್ ಮಾತ್ರ ಇಂತಹ ಮಾತುಗಳನ್ನು ಆಡ್ತಿರೋದು ಅಚ್ಚರಿಗೆ ಕಾರಣ ಆಗಿದೆ. ಸ್ವಾಗತನೂ ಮಾಡ್ತಿದ್ದಾರೆ, ಬಟ್ ಇಂಥ ರಿಯಾಕ್ಷನ್ನೂ ಬಂದಿದೆ. ಎರಡೂ ಆಗಿದೆ, ಮಿಶ್ರ ಪ್ರತಿಕ್ರಿಯೆ ಅಥವಾ
ಮುಂದಿನ ದಿನಗಳಲ್ಲಿ ಓಪನ್ ಆಗಿ ಮೋಹನ್ ಭಾಗವತ್ ಅವರೇ ಇಂಥ ಮಾತುಗಳನ್ನ ಆಡ್ತಾರ ಓಪನ್ ಸ್ಟೇಜ್ ಅಲ್ಲಿ ನೋಡ್ಬೇಕು, ಕಾದ್ ನೋಡ್ಬೇಕು. ಒಟ್ನಲ್ಲಿ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ RSS BJP ನಡುವೆ ಎಲ್ಲ ಸರಿ ಹೋಗೋ ಲಕ್ಷಣಗಳೇ ಇಲ್ವಾ? ಮತ್ತಷ್ಟು ಬಿಗಡಾಯಿಸ್ತಿದ್ಯಾ ಸಮಸ್ಯೆ? BJP ಅಥವಾ ಮೋದಿ ಅಂಡ್ ಟೀಮ್ RSS ಮನವೊಲಿಸುವ ಪ್ರಯತ್ನ ಮಾಡ್ತಿದ್ಯಾ? ಆದ್ರೆ ಜಗ್ಗಲ್ಲ, ನಾವು ಡೋಂಟ್ ಕೇರ್ ಅಂತಿದ್ಯಾ RSS ಈಗ. ಅಷ್ಟರ ಮಟ್ಟಿಗೆ ರೋಸ್ ಹೋಗಿದ್ದಾರ ಮೋದಿ, ಅಮಿತ್ ಶಾ ಅಂಡ್ ಟೀಮ್ ಬಗ್ಗೆ? ಪರ್ಯಾಯ ನಾಯಕತ್ವ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದಾರ. ಈ ಬಳಿಕ ಉತ್ತರಾಧಿಕಾರಿ ಯಾರು, ಅಮಿತ್ ಶಾನ, ಯೋಗಿ ಆದಿತ್ಯನಾಥ, ಇನ್ನೊಬ್ರ ಅನ್ನೋ ಚರ್ಚೆಗಳೆಲ್ಲ ನಡೀತಿರೋ ಹೊತ್ತಲ್ಲಿಯೇ ಈ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಲಿದೆಯಾ ಅನ್ನೋದ್ರ ಟ್ರೇಲರ್ ಕೂಡ ಇರಬಹುದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.